ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಭೂಗೋಳ ವಿಭಾಗದ ಆಸ್ಟ್ರೇಲಿಯಾ ಖಂಡ ಈ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದು LBA ಪ್ರಶ್ನೋತ್ತರ ಸರಣಿಯಾಗಿದ್ದು ನಾವು ಇಲ್ಲಿಯ ತನಕ ಸುಮಾರು 5 ಖಂಡಗಳ ಪ್ರಶ್ನೋತ್ತರಗಳ ಬಗ್ಗೆ ವಿಡಿಯೋನ ಮಾಡಿದ್ವಿ. ಇದು 6ನೇ ಖಂಡ ಆಸ್ಟ್ರೇಲಿಯಾ ಖಂಡ ಅಂತ. ಸೊ ಈ ಪಾಠದ ಪ್ರಮುಖ ಒಂದು ಕ್ವಶನ್ಗಳನ್ನು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಇದು ನಿಮಗೆ ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೂ, ಅದರಲ್ಲೂ ಕೂಡ ಶಿಕ್ಷಕ ಆಕಾಂಕ್ಷಿಗಳಿಗಂತೂ ಇದು ಒಂದು ಗುಣಮಟ್ಟದ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೊದಲ ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದ 7ನೇ ಭೂಖಂಡವಿದು. ಏಷ್ಯಾ, ಯುರೋಪ್, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ. ಏಷ್ಯಾ, ಯುರೋಪ್, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ. ಸೊ ಈ 4 ಆಯ್ಕೆಗಳಲ್ಲಿ ಯಾವುದು ಭಾರತಕ್ಕಿಂತ 2 ಪಟ್ಟು ದೊಡ್ಡದಾಗಿರುವುದು ಮತ್ತು ಪ್ರಪಂಚದ 7ನೇ ಭೂಖಂಡ ಅಂದರೆ ಅದು ಆಸ್ಟ್ರೇಲಿಯಾ ಖಂಡ. ಓಕೆನಾ, ಆಸ್ಟ್ರೇಲಿಯಾ ಖಂಡ ಇದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು. ಆಸ್ಟ್ರೇಲಿಯಾ ಖಂಡಕ್ಕೆ ಇರುವಂತಹ ಅನ್ವರ್ಥನಾಮವಿದು. ಆಸ್ಟ್ರೇಲಿಯಾ ಖಂಡಕ್ಕೆ ಇರುವಂತಹ ಅನ್ವರ್ಥನಾಮ: ಹೊಸ ಭೂಖಂಡ, ಅತ್ಯಂತ ಸಮತಟ್ಟಾದ ಭೂಖಂಡ, ಮರುಭೂಮಿಯ ಭೂಖಂಡ, ಮೇಲಿನ ಎಲ್ಲವೂ. ಆಸ್ಟ್ರೇಲಿಯಾ ಖಂಡಕ್ಕೆ ಏನಂತ ಕರೀತಾರೆ ಅಂತ: ಹೊಸ ಭೂಖಂಡ, ಅತ್ಯಂತ ಸಮತಟ್ಟಾದ ಭೂಖಂಡ, ಮರುಭೂಮಿಯ ಭೂಖಂಡ, ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಅಂದರೆ ಈ 3 ಆಯ್ಕೆಗಳು ಕೂಡ ಸರಿಯಾಗಿರುವಂಥದ್ದು. ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ಸರೋವರದ ಮೈದಾನ ಈ ಆಕಾರದಲ್ಲಿದೆ. ಆಸ್ಟ್ರೇಲಿಯಾ ಖಂಡದಲ್ಲಿರುವಂತಹ ಅತಿ ದೊಡ್ಡದಾದ ಒಂದು ಸರೋವರದ ಮೈದಾನ ಈ ಆಕಾರದಲ್ಲಿರುವಂಥದ್ದು. ಅದು ಯಾವ ಸರೋವರ ಅಂತ ಅಂದರೆ ಐರ್ ಸರೋವರ ಅಂತ. ತಟ್ಟೆ ಆಕಾರ, ಬಟ್ಟಲು ಆಕಾರ, ತಂಬಿಗೆ ಆಕಾರ, ಬೋಗುಣಿ ಆಕಾರ. ಯಾವ ಒಂದು ಆಕಾರದಲ್ಲಿ ಇದೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಟ್ಟೆ ಆಕಾರದಲ್ಲಿ ಇರುವಂಥದ್ದು. ತಟ್ಟೆ ಆಕಾರದಲ್ಲಿ ಇರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಭಾರತ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದ ಆಸ್ಟ್ರೇಲಿಯಾದ ಪ್ರದೇಶವಿದು. ಭಾರತ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದ ಒಂದು ಆಸ್ಟ್ರೇಲಿಯಾ ಪ್ರದೇಶವಿದೆ. ಅದು ಯಾವುದು ಅಂತ: ಪೂರ್ವದ ಉನ್ನತ ಪ್ರದೇಶ, ಮಧ್ಯದ ತಗ್ಗು ಪ್ರದೇಶ, ಪಶ್ಚಿಮದ ಪ್ರಸ್ಥಭೂಮಿ, ನದಿ ವ್ಯವಸ್ಥೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಶ್ಚಿಮದ ಪ್ರಸ್ಥಭೂಮಿ. ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಒಂದು ಪುರಾತನವಾದ ಸ್ಥಳ ಆಗಿರುವಂಥದ್ದು. ಆಸ್ಟ್ರೇಲಿಯಾ ಖಂಡದಲ್ಲಿರುವ ಬ್ಲ್ಯಾಕ್ ವುಡ್ ಎಂಬುದು ಕಪ್ಪು ಕಟ್ಟಿಗೆ, ಸಮುದ್ರ, ನದಿ, ಸರೋವರ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂತಹ ಬ್ಲ್ಯಾಕ್ ವುಡ್ ಎಂಬುದು ಏನು ಅಂತ: ಕಪ್ಪು ಕಟ್ಟಿಗೆ, ಸಮುದ್ರ, ನದಿ, ಸರೋವರ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಲ್ಯಾಕ್ ವುಡ್ ಎಂಬುದು ಒಂದು ನದಿ. ಆಸ್ಟ್ರೇಲಿಯಾ ಖಂಡದಲ್ಲಿರುವಂತಹ ಒಂದು ನದಿ. ಓಕೆನಾ, ಅದರ ಹೆಸರು ಬ್ಲ್ಯಾಕ್ ವುಡ್ ಅಂತ. ಆಸ್ಟ್ರೇಲಿಯಾದ ಐರ್ ಸರೋವರದ ಪಶ್ಚಿಮದಲ್ಲಿ ಪ್ರಪಂಚದ ಅತಿದೊಡ್ಡ ಏಕಶಿಲೆ ಇದು. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಐರ್ ಸರೋವರದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಪ್ರಪಂಚದ ಅತಿ ದೊಡ್ಡ ಏಕಶಿಲೆ ಇದೆ. ಅದು ಯಾವುದು ಅಂತ: ಐಯಾರ್ಸ್, ಮುಕಾಂಬಾ, ಮರ್ಚಿಸನ್, ಐರಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಐಯರ್ಸ್ ಅಂತ. ಓಕೆನಾ, ಅಥವಾ ಉಲೂರು ಅಂತಲೂ ಕೂಡ ಕರಿತೀವಿ. ಸೊ ಇದು ಪ್ರಪಂಚದ ಅತಿ ದೊಡ್ಡ ಏಕಶಿಲೆ ಆಗಿರುವಂಥದ್ದು. ಓಕೆನಾ. ಆಸ್ಟ್ರೇಲಿಯಾದಲ್ಲಿ ಋತುಕಾಲಗಳು ಉತ್ತರ ಗೋಳಾರ್ಧದ ವಿರುದ್ಧದ ಅವಧಿಯಲ್ಲಿ ಏರ್ಪಡಲು ಕಾರಣ: ಚಿಕ್ಕ ಭೂಖಂಡ, ಅತ್ಯಂತ ಸಮತಟ್ಟಾದ ಖಂಡ, ಹಿಮಾವೃತ ಖಂಡ, ದಕ್ಷಿಣ ಗೋಳಾರ್ಧದಲ್ಲಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ದಕ್ಷಿಣ ಗೋಳಾರ್ಧದಲ್ಲಿ ಇರೋದ್ರಿಂದ ಆ ಒಂದು ಋತುಕಾಲಗಳು ಉತ್ತರ ಗೋಳಾರ್ಧದ ವಿರುದ್ಧವಾಗಿ ಏರ್ಪಡುವಂಥದ್ದು. ಈ ಕೆಳಕಂಡವುಗಳಲ್ಲಿ ಈ ಮರ ಆಸ್ಟ್ರೇಲಿಯಾದಲ್ಲಿ ಬೆಳೆಯುವ ಮರವಲ್ಲ. ಓಕೆನಾ, ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರದ ಮರ ಯಾವುದು ಅಂತ: ಸಿಡಾರ್, ಆಶ್, ಬೀಚ್, ಬಾಳೆ. ತುಂಬಾ ಸುಲಭವಾದ ಪ್ರಶ್ನೆ ಇದು. ಬಾಳೆ ಮರ ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವುದಿಲ್ಲ. ಕುಬ್ಜಾ ಹುಲ್ಲು ಎಂಬುದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಈ ಬಗೆಯ ಸಸ್ಯವರ್ಗ. ಕುಬ್ಜಾ ಹುಲ್ಲು ಎಂಬ ತಳಿ ಇದೆ. ಅದು ಯಾವ ಒಂದು ಬಗೆಯ ಸಸ್ಯವರ್ಗ ಆಗಿರುವಂಥದ್ದು: ಕುರುಚಲು ಸಸ್ಯವರ್ಗ, ಮರುಭೂಮಿ ಸಸ್ಯವರ್ಗ, ಹುಲ್ಲುಗಾವಲು ಸಸ್ಯವರ್ಗ, ಉಷ್ಣವಲಯದ ಸಸ್ಯವರ್ಗ.
ಸೊ ಕುಬ್ಜ ಹುಲ್ಲು ಎಂಬುದು ಆಸ್ಟ್ರೇಲಿಯಾದಲ್ಲಿ ಒಂದು ಮರುಭೂಮಿ ಸಸ್ಯವರ್ಗ ಆಗಿರುವಂಥದ್ದು. ಓಕೆನಾ, ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯವರ್ಗವನ್ನು ಕುಬ್ಜ ಹುಲ್ಲು ಅಂತ ಕರಿತೀವಿ. ಈ ಕೆಳಕಂಡವುಗಳಲ್ಲಿ ಸಸ್ತನಿ ಪ್ಲಾಟಿಪಸ್ ಕುರಿತ ತಪ್ಪಾದ ಮಾಹಿತಿ ಇದು. ಪ್ಲಾಟಿಪಸ್ ಅನ್ನೋದು ನಮಗೆಲ್ಲ ಕೂಡ ಗೊತ್ತು, ಸಸ್ತನಿ ಇದೊಂದು. ಸೊ ಇದನ್ನು ಕುರಿತಾದ ಒಂದು ತಪ್ಪಾದ ಮಾಹಿತಿ ಇದೆ. ಅದು ಯಾವುದು ಅಂತ, ಮೊಟ್ಟೆ ಇಡುತ್ತದೆ, ತುಪ್ಪಳವುಳ್ಳ ಚರ್ಮದ ಹೊದಿಕೆ ಹೊಂದಿದೆ, ತನ್ನ ಮರಿಗಳಿಗೆ ಮೊಲೆಯುಣಿಸುತ್ತದೆ, ಇದು ನವಿಲಿನಂತಹ ಸುಂದರವಾದ ಪಕ್ಷಿ, ಪ್ಲಾಟಿಪಸ್. ಓಕೆನಾ, ಇದು ಒಂದು ಸಸ್ತನಿಗೆ ಉದಾಹರಣೆ ಆಗಿರುವಂಥದ್ದು. ಸೊ ಈ ಆಯ್ಕೆಗಳಲ್ಲಿ ತಪ್ಪಾದ ಆಯ್ಕೆ ಯಾವುದು ಅಂತಂದರೆ ಆಪ್ಷನ್ ಡಿ, ಇದು ನವಿಲಿನಂತಹ ಸುಂದರವಾದ ಪಕ್ಷಿ ಅನ್ನೋದು ತಪ್ಪಾದ ಹೇಳಿಕೆ ಆಗಿರುವಂಥದ್ದು. ಉಳಿದ ಈ ಮೂರು ಕೂಡ ಸರಿಯಾದ ಹೇಳಿಕೆ. ಆಪ್ಷನ್ ಡಿ ತಪ್ಪಾದ ಹೇಳಿಕೆ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಡಿಂಗೋ ಎಂಬುದು ಒಂದು ವಲ್ಲಬಿ ನೊಣ ಎಕಿಡ್ನ ಕಾಡುನಾಯಿ. ವಲ್ಲಬಿ ನೊಣ ಎಕಿಡ್ನ ಕಾಡುನಾಯಿ. ಆಸ್ಟ್ರೇಲಿಯಾ ಖಂಡದಲ್ಲಿ ಡಿಂಗೋ ಎಂಬ ಒಂದು ಪ್ರಾಣಿ ಕಂಡು ಬರ್ತದೆ. ಅದು ಯಾವ ಜಾತಿಯ ಪ್ರಾಣಿ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಡು ನಾಯಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಸ್ಟ್ರೇಲಿಯಾದಲ್ಲಿ ಕೃಷಿ ಕ್ಷೇತ್ರ ಕಡಿಮೆ ಇರಲು ಇದು ಕಾರಣವಾಗಿದೆ. ಕೃಷಿ ಕ್ಷೇತ್ರ ಅಲ್ಲಿ ತುಂಬ ಕಡಿಮೆ ಇದೆ. ಅದಕ್ಕೆ ಯಾವ ಕಾರಣ ಅಂತ, ಮಳೆಯ ಅಭಾವ, ಕೃಷಿ ಯೋಗ್ಯ ಭೂಮಿಯ ಕೊರತೆ, ನೀರಾವರಿ ಕೊರತೆ, ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ, ಈ ಮೇಲಿನ ಮೂರು ಕಾರಣಗಳು ಕೂಡ ಅಲ್ಲಿ ಕೃಷಿ ಕ್ಷೇತ್ರ ಕಡಿಮೆ ಇರಲಿಕ್ಕೆ ಕಾರಣ. ಆಸ್ಟ್ರೇಲಿಯಾದ ಪ್ರಮುಖ ವೃತ್ತಿ ಇದಾಗಿದೆ. ಆಸ್ಟ್ರೇಲಿಯಾದಲ್ಲಿರುವಂಥ ಪ್ರಮುಖ ವೃತ್ತಿ ವ್ಯವಸಾಯ, ಪಶುಸಂಗೋಪನೆ, ಕುಂಬಾರಿಕೆ, ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಅಲ್ಲಿನ ಪ್ರಮುಖ ವೃತ್ತಿ ಯಾವುದು ಅಂತಂದರೆ ಪಶುಸಂಗೋಪನೆ ಅಥವಾ ಹೈನುಗಾರಿಕೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾದ ವಾಯುಗುಣ ಕುರಿತು ಹೇಳಿಕೆಗಳನ್ನು ಪರಿಶೀಲಿಸಿ. ಆ ಒಂದು ವಾಯುಗುಣದ ಕುರಿತು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದನೇ ಹೇಳಿಕೆ, ಇಲ್ಲಿಯ ಚಂಡಮಾರುತವನ್ನು ವಿಲ್ಲಿ ವಿಲ್ಲಿಸ್ ಎನ್ನುವರು. ಎರಡನೇ ಹೇಳಿಕೆ, ಇಲ್ಲಿ ಮಳೆಯು ಮಾನ್ಸೂನ್ ಪ್ರಕಾರದಂತಿದೆ. ಈ ಎರಡು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಸರಿ ಅಥವಾ ಎಷ್ಟು ಹೇಳಿಕೆ ತಪ್ಪು ಅಂತ ಆಪ್ಷನ್ ಎ ನೋಡ್ತಾ ಹೋದರೆ ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಕೂಡ ತಪ್ಪಾಗಿವೆ. ಒಂದು ಮಾತ್ರ ಸರಿ, ಒಂದು ಮತ್ತು ಎರಡು ಕೂಡ ಸರಿಯಾಗಿವೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ, ಒಂದು ಮತ್ತು ಎರಡು, ಇವೆರಡೂ ಕೂಡ ಸರಿಯಾದ ಹೇಳಿಕೆ ಆಗಿರುವಂಥದ್ದು. ಓಕೆನಾ, ಅಲ್ಲಿನ ಚಂಡಮಾರುತವನ್ನು ವಿಲ್ಲಿ ವಿಲ್ಲಿಸ್ ಅಂತ ಕರಿತೀವಿ. ಅಲ್ಲಿಯ ಮಳೆಯು ಮಾನ್ಸೂನ್ ಪ್ರಕಾರದಂತಿರುವಂಥ ಮಳೆಯಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಆಸ್ಟ್ರೇಲಿಯಾದ ಕೃಷಿ ಕುರಿತು ಹೇಳಿಕೆಗಳನ್ನು ಪರಿಶೀಲಿಸಿರಿ. ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲ ಹೇಳಿಕೆ, ಇಲ್ಲಿ ಕೃಷಿ ಭೂಮಿ ಕಡಿಮೆ ಇದೆ. ಒಟ್ಟು ಜನಸಂಖ್ಯೆಯಲ್ಲಿ 44% ಭಾಗ ಜನರು ಮಾತ್ರ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ, ಒಂದು ಮತ್ತು ಎರಡು ಕೂಡ ಸರಿಯಾಗಿವೆ, ಒಂದು ಮತ್ತು ಎರಡು ತಪ್ಪಾಗಿವೆ, ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಓಕೆನಾ, ಒಂದು ಮತ್ತು ಎರಡು, ಈ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಓಕೆನಾ. ಆಸ್ಟ್ರೇಲಿಯಾವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎನ್ನಲು ಕಾರಣ. ಆಸ್ಟ್ರೇಲಿಯಾವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರಿತೀವಿ. ಅದಕ್ಕೆ ಏನು ಕಾರಣ ಅಂತ, ಜಗತ್ತಿನ ಎಲ್ಲ ಪಕ್ಷಿಗಳು ಇಲ್ಲಿವೆ. ಸುಮಾರು 60% ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲೆಲ್ಲೂ ಕೂಡ ಕಾಣುವುದಿಲ್ಲ. ಜಗತ್ತಿನ ಎಲ್ಲ ಪ್ರಾಣಿಗಳು ಇಲ್ಲಿವೆ. ಮೇಲಿನ ಎಲ್ಲವೂ ತಪ್ಪಾಗಿವೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಸುಮಾರು 60% ಪ್ರಾಣಿ ಪಕ್ಷಿಗಳು ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಕಂಡು ಬರೋದಿಲ್ಲ. ಅಂತ ಒಂದು ವಿಶೇಷವಾದ ಪ್ರಾಣಿ ಸಂಕುಲ ಈ ಒಂದು ಖಂಡದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಆಸ್ಟ್ರೇಲಿಯಾದಲ್ಲಿ ಚಿನ್ನ ದೊರೆಯುವ ಕ್ಷೇತ್ರ ಅಥವಾ ಸ್ಥಳ ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ, ಕ್ವೀನ್ಸ್ಲ್ಯಾಂಡ್, ಮೇಲಿನ ಎಲ್ಲವು. ಚಿನ್ನ, ಆ ಒಂದು ಗಣಿಗಾರಿಕೆ ಅಥವಾ ಚಿನ್ನ ದೊರೆಯುವಂಥ ಸ್ಥಳ ಯಾವುದು ಅಂತ ಅಂದರೆ, ಸೊ ಈ ಪ್ರಶ್ನೆಗೆ ಮೇಲಿನ ಎಲ್ಲವು. ಮೇಲೆ ಇರುವಂಥ ಈ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸಲ್ಲಿ ತಾಮ್ರ ಸಿಗುತ್ತೆ. ಕಾಂಪ್ರೆಟೇರಿಯಾ ಕೊಲ್ಲಿಯಲ್ಲಿ ಏನು ಸಿಗುತ್ತೆ ಅಂತ. ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮ್ಯಾಂಗನೀಸ್, ಚಿನ್ನ, ಯುರೇನಿಯಂ, ಕಬ್ಬಿಣ. ಈ 4 ಆಯ್ಕೆಗಳಲ್ಲಿ
ಕಾಂಪ್ರೇಟೇರಿಯಾ ಕೊಲ್ಲಿಯಲ್ಲಿ ಸಿಗುವಂಥದ್ದು ಮ್ಯಾಂಗನೀಸ್ ಅದಿರು. ಆಪ್ಷನ್ ಎ ಸರಿಯಾದ ಉತ್ತರ. ಆಸ್ಟ್ರೇಲಿಯಾದ ಜನಸಂಖ್ಯೆ ಕುರಿತ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಅಲ್ಲಿಯ ಜನಸಂಖ್ಯೆಯನ್ನು ಕುರಿತು ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ನ್ಯೂ ಸೌತ್ ವೇಲ್ಸ್ ಅತಿ ಜನಭರಿತವಾದ ಪ್ರಾಂತ್ಯ. ಉತ್ತರ ಪ್ರಾಂತ್ಯವು ಅತ್ಯಂತ ವಿರಳ ಜನರಿಂದ ಕೂಡಿದೆ. ಈ ಎರಡೂ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ. ಮೊದಲ ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಹೇಳಿಕೆಗಳು ತಪ್ಪಾಗಿವೆ. 1 ಮತ್ತು 2 ಸರಿಯಾಗಿವೆ, 2 ಮಾತ್ರ ಸರಿ. ಸೊ ಈ ಆಯ್ಕೆಗಳಲ್ಲಿ ಈ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು, ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆಯ ಪ್ರಮಾಣ. ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆಯ ಪ್ರಮಾಣ ಕಡಿಮೆ, ಸಮ, ಹೆಚ್ಚು, ಮೇಲಿನ ಯಾವುದೂ ಅಲ್ಲ. ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮೀಣ ಜನಸಂಖ್ಯೆಗಿಂತ ಅಲ್ಲಿನ ನಗರ ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳೆರಡರಲ್ಲಿ ಪ್ರಪಂಚದಲ್ಲಿಯೇ ಚಿಕ್ಕ ಭೂಖಂಡವಿದು. ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಎರಡರಲ್ಲೂ ಕೂಡ ಪ್ರಪಂಚದ ಚಿಕ್ಕ ಭೂಖಂಡ ಆಸ್ಟ್ರೇಲಿಯಾ, ಆಫ್ರಿಕಾ, ಅಂಟಾರ್ಟಿಕಾ, ಉತ್ತರ ಅಮೆರಿಕಾ. ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಎ ಆಸ್ಟ್ರೇಲಿಯಾ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿನ ಜನಸಂಖ್ಯೆಯೂ ಕೂಡ ಕಡಿಮೆ, ಜೊತೆಗೆ ಅದು ವಿಸ್ತೀರ್ಣದಲ್ಲೂ ಕೂಡ ತುಂಬ ಚಿಕ್ಕದಾಗಿ ಇರುವಂಥದ್ದು. ಹವಳದ ದಿಣ್ಣೆಗಳು ಅಥವಾ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ, ಈ ಒಂದು ಭೂಖಂಡದಲ್ಲಿ ಹಬ್ಬಿವೆ. ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಮೇಲಿನ ಯಾವುದೂ ಅಲ್ಲ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಂದು 2-3 ಸಲ ಇದನ್ನು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ. ಆಸ್ಟ್ರೇಲಿಯಾದಲ್ಲಿ ಈ ಒಂದು ಹವಳದ ದಿಣ್ಣೆಗಳು ಅಥವಾ ಗ್ರೇಟ್ ಬ್ಯಾರಿಯರ್ ರೀಫ್ ಕಂಡು ಬರುವಂಥದ್ದು. ಇಷ್ಟು MCQs ಪ್ರಶ್ನೆಗಳಾದವು. ಈಗ ಈ ಪಾಠಕ್ಕೆ ಸಂಬಂಧಿಸಿದಂಥ 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಯಾಕೆ ಕರೆಯುತ್ತಾರೆ? ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ, ಅದಕ್ಕೆ ಏನು ಕಾರಣ ಅಂತ. ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 94ರಷ್ಟು ಭಾಗವು ಸಮುದ್ರ ಮಟ್ಟಕ್ಕಿಂತ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದೆ. 94ರಷ್ಟು ಭಾಗ 600 ಮೀಟರ್ಗಳಿಗಿಂತ ಕಡಿಮೆ ಎತ್ತರದಲ್ಲಿ ಇರುವಂಥದ್ದು. ಈ ಖಂಡವು ಬಹಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಏರಿಳಿತಗಳಿಲ್ಲದೆ ಸಮತಟ್ಟವಾಗಿರುವುದರಿಂದ ಈ ಒಂದು ಹೆಸರು ಬಂದಿರುವಂಥದ್ದು. ಓಕೆನಾ. ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಏನು ಕರಿತೀವಿ ಅಂತಂದರೆ 94ರಷ್ಟು ಭಾಗ ಸಮುದ್ರ ಮಟ್ಟಕ್ಕಿಂತ ತಗ್ಗಿನಲ್ಲಿದೆ, ಸುಮಾರು 600 ಮೀಟರ್ಗಳಿಗಿಂತ ಕಡಿಮೆ ಇರುವಂಥದ್ದು. ಜೊತೆಗೆ ವಿಸ್ತಾರವಾದ ಪ್ರದೇಶದಲ್ಲಿ ಏರಿಳಿತಗಳಿಲ್ಲ, ಅಂದರೆ ಸಮತಟ್ಟಾದ ಭೂಪ್ರದೇಶ ಇರುವಂಥದ್ದು. ಸೊ ಆ ಒಂದು ಕಾರಣದಿಂದ ಈ ಖಂಡಕ್ಕೆ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರಿತೀವಿ. ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆಯ ಬಗ್ಗೆ ಬರೆಯಿರಿ. ಅಲ್ಲಿನ ನದಿ ವ್ಯವಸ್ಥೆ ಬಗ್ಗೆ ಬರೆಯುವಂಥದ್ದು. ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಮರ್ರೆ ನದಿ ಅಂತ. ಸೊ ಇದು ಸುಮಾರು 2590 ಕಿಲೋಮೀಟರ್ ಉದ್ದವಾಗಿರುವಂಥ ನದಿ. ಡಾರ್ಲಿಂಗ್, ಲಾಚ್ಲನ್, ಮುರಂಬೀಚ್ ಇವು ಈ ಮರ್ರೆ ನದಿಯ ಉಪನದಿಗಳು. ಓಕೆನಾ. ಮರ್ರೆ ನದಿ ಅಲ್ಲಿನ ಪ್ರಮುಖ ನದಿ, ಸುಮಾರು 2590 ಕಿಲೋಮೀಟರ್ ಉದ್ದವಾಗಿರುವಂಥ ನದಿ. ಅದರ ಪ್ರಮುಖ ಉಪನದಿಗಳು ಯಾವುದು ಅಂತಂದರೆ ಡಾರ್ಲಿಂಗ್, ಲಾಚ್ಲನ್ ಮತ್ತು ಮುರಂಬೀಚ್ಗಳು. ಇಲ್ಲಿ ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳನ್ನು ಸೇರುವ ಒಳನಾಡಿನ ನದಿಗಳೇ ಹೆಚ್ಚಾಗಿರುವಂಥದ್ದು. ಇಲ್ಲಿನ ನದಿಗಳು ಏನಂತಂದರೆ ಸಮುದ್ರ ಸೇರುವ ಬದಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರೋವರಗಳನ್ನು ಸೇರುವಂಥದ್ದು. ಆಸ್ಟ್ರೇಲಿಯಾವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎಂದು ಯಾಕೆ ಕರೆಯುತ್ತಾರೆ? ಆಸ್ಟ್ರೇಲಿಯಾವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರೀತಾರೆ. ಅದು ಏನಕ್ಕೆ ಆ ರೀತಿ ಕರೀತಾರೆ ಅಂತ ನೋಡಿ. ಸುಮಾರು 60ರಷ್ಟು ಪ್ರಾಣಿ ಪಕ್ಷಿಗಳ ಒಂದು ಸಂಕುಲ ಬೇರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಪ್ರಪಂಚದ ಬೇರೆ ಯಾವ ಮೂಲೆಯಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅಂತ ವಿಶೇಷವಾದ ಪ್ರಾಣಿ ಪಕ್ಷಿಗಳು ಇರುವಂಥ ಖಂಡ ಇದು. ಮೊಟ್ಟೆ ಇಟ್ಟು ಮರಿಗಳಿಗೆ ಹಾಲುಣಿಸುವಂಥ ಪ್ಲಾಟಿಪಸ್ ಅನ್ನುವಂಥ ಜೀವಿ ಇಲ್ಲಿ ವಾಸ ಮಾಡುವಂಥದ್ದು. ಜೊತೆಗೆ ಎಮುವಿನಂತಹ ದೊಡ್ಡ ಪಕ್ಷಿಗಳು ಕೂಡ ಇಲ್ಲಿ ಇರುವಂಥದ್ದು. ಸೊ ಇವೆಲ್ಲ ವೈವಿಧ್ಯತೆಯಿಂದಾಗಿ ಈ ಖಂಡಕ್ಕೆ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರೆಯುವಂಥದ್ದು. ಆಸ್ಟ್ರೇಲಿಯಾದ ಪ್ರಮುಖ ವಾಣಿಜ್ಯ ಬೆಳೆಗಳು ಯಾವುವು? ಆಸ್ಟ್ರೇಲಿಯಾ ಖಂಡದ ಪ್ರಮುಖ ವಾಣಿಜ್ಯ ಬೆಳೆಗಳು
ಕಬ್ಬು ಆಸ್ಟ್ರೇಲಿಯಾದ ಅತಿ ಪ್ರಮುಖ ವಾಣಿಜ್ಯ ಬೆಳೆ. ಕಬ್ಬು ಅಲ್ಲಿನ ಪ್ರಮುಖವಾದ ವಾಣಿಜ್ಯ ಬೆಳೆ. ಅದರ ಜೊತೆಗೆ ಪೂರ್ವ ಕರಾವಳಿಯ ಭಾಗದಲ್ಲಿ ಈ ಒಂದು ಕಬ್ಬನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗ್ತದೆ. ಹತ್ತಿ ಮತ್ತು ತಂಬಾಕು ಇತರ ಒಂದು ಪ್ರಮುಖ ವಾಣಿಜ್ಯ ಬೆಳೆಗಳು. ಓಕೆನಾ, ಕಬ್ಬು ಪ್ರಮುಖವಾದ ವಾಣಿಜ್ಯ ಬೆಳೆ, ಹತ್ತಿ ಮತ್ತು ತಂಬಾಕನ್ನು ಕೂಡ ಈ ಒಂದು ಖಂಡದಲ್ಲಿ ಬೆಳೆಯುವಂಥದ್ದು. ಆಸ್ಟ್ರೇಲಿಯಾದಲ್ಲಿ ಕುರಿ ಸಾಗಾಣಿಕೆಯು ಯಾಕೆ ಪ್ರಸಿದ್ಧಿಯಾಗಿದೆ? ಆಸ್ಟ್ರೇಲಿಯಾದಲ್ಲಿ ಕುರಿ ಸಾಗಾಣಿಕೆಯು ಏಕೆ ಪ್ರಸಿದ್ಧಿಯಾಗಿದೆ ಅಂತ, ಇಲ್ಲಿ ವಿಶಾಲವಾದ ಹುಲ್ಲುಗಾವಲು ಮತ್ತು ಆರ್ಟಿಸಿಯನ್ ಎಂಬಂತಹ ಬಾವಿಗಳಿಂದ ನೀರಿನ ಸೌಲಭ್ಯ ಚೆನ್ನಾಗಿದೆ. ಓಕೆನಾ, ವಿಶಾಲವಾದ ಹುಲ್ಲುಗಾವಲಿದೆ ಕುರಿಯನ್ನು ಮೇಯಿಸಲಿಕ್ಕೆ, ಮತ್ತು ಆರ್ಟಿಸಿಯನ್ ಎಂಬಂತಹ ಬಾವಿಗಳಿಂದ ನೀರಿನ ಸೌಲಭ್ಯ ಇರುವಂಥದ್ದು. ಇಲ್ಲಿನ ತಂಪು ಮತ್ತು ಶುಷ್ಕ ವಾಯುಗುಣವು ಕುರಿ ಸಾಗಾಣಿಕೆಗೆ ಸೂಕ್ತವಾಗಿರುವಂಥದ್ದು. ತಂಪು ವಾತಾವರಣ ಮತ್ತು ಶುಷ್ಕ ಒಂದು ವಾಯುಗುಣ ಇರುವಂಥದ್ದು. ಸೊ ಅದು ಕುರಿ ಸಾಗಾಣಿಕೆಗೆ ಸೂಕ್ತವಾಗಿದೆ. ಜೊತೆಗೆ ಇಲ್ಲಿ ಮೆರಿನೋ ಎಂಬ ಜಾತಿಯ ಕುರಿಗಳನ್ನು ತುಂಬ ಹೆಚ್ಚಾಗಿ ಸಾಕಲಾಗ್ತದೆ. ಇದು ಏನಪ್ಪ ಅಂದರೆ ಉತ್ತಮ ಗುಣಮಟ್ಟದ, ಇಡೀ ಜಗತ್ತಿನಲ್ಲಿಯೇ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ನೀಡುವಂಥ ಕುರಿಯ ಜಾತಿಯಾಗಿರುವಂಥದ್ದು ಯಾವುದು? ಮೆರಿನೋ ಎಂಬುದು. ಸೊ ಆ ಒಂದು ಕಾರಣಗಳಿಂದಾಗಿ ಈ ಒಂದು ಆಸ್ಟ್ರೇಲಿಯಾ ಖಂಡದಲ್ಲಿ ಕುರಿ ಸಾಗಾಣಿಕೆ ಪ್ರಸಿದ್ಧಿಯಾಗಿರುವಂಥದ್ದು. ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ. ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳು. ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ನೆಲೆಸಿರುವಂಥದ್ದು. ಕೇಳ್ಬೋದು, ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಇರುವಂತಹ ಖಂಡ ಆಸ್ಟ್ರೇಲಿಯಾ ಖಂಡ. ಇದು ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರಗಳ ನಡುವೆ ಇರುವಂಥ ಒಂದು ದ್ವೀಪ ಖಂಡ. ಅಂದರೆ ಸುತ್ತಲೂ ಕೂಡ ನೀರಿರುವಂಥ ಒಂದು ಖಂಡ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ಮಧ್ಯದಲ್ಲಿ ಇರುವಂಥ ಖಂಡ. ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು? ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಪೂರ್ವದ ಉನ್ನತ ಪ್ರದೇಶ, ಮಧ್ಯದ ತಗ್ಗು ಪ್ರದೇಶ, ಪಶ್ಚಿಮದ ಪ್ರಸ್ಥಭೂಮಿ. ನೋಡಿ, ಇವೇ ಆ ಒಂದು ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಪ್ರಾಕೃತಿಕ ವಿಭಾಗಗಳು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಪೂರ್ವದ ಉನ್ನತ ಪ್ರದೇಶ, ಮಧ್ಯದ ತಗ್ಗು ಪ್ರದೇಶ, ಪಶ್ಚಿಮದ ಪ್ರಸ್ಥಭೂಮಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕಂಡುಬರ್ತವೆ. ಸ್ವಯಂಚಾಲಿತ ವಾಹನಗಳ ಕೈಗಾರಿಕೆ ಇರುವಂಥದ್ದು, ಸ್ವಯಂಚಾಲಿತ ವಾಹನಗಳ ಕೈಗಾರಿಕೆ, ಹಡಗು ನಿರ್ಮಾಣ ಮಾಡುವಂಥದ್ದು, ತೈಲ ಶುದ್ಧೀಕರಣ, ಜವಳಿ ಉದ್ಯಮ, ಕಾಗದ ತಯಾರಿಕಾ ಕೈಗಾರಿಕೆಗಳು ಈ ಒಂದು ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕೆಗಳು. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸ್ವಯಂಚಾಲಿತ ವಾಹನ ಕೈಗಾರಿಕೆಗಳು, ಹಡಗುಗಳ ನಿರ್ಮಾಣ, ತೈಲ ಶುದ್ಧೀಕರಣ, ಜವಳಿ ಉದ್ಯಮ, ಕಾಗದ ತಯಾರಿಕಾ ಕೈಗಾರಿಕೆಗಳು. ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂತಹ ಹುಲ್ಲುಗಾವಲುಗಳು ಉಷ್ಣವಲಯದ ಹುಲ್ಲುಗಾವಲು ಪ್ರಮುಖವಾಗಿ ಕಂಡುಬರುವಂಥದ್ದು, ಅದನ್ನು ಸವನ್ನ ಅಂತ ಕೂಡ ಕರಿತೀವಿ. ಮತ್ತು ಇನ್ನೊಂದಿದೆ ಸಮ ಶೀತೋಷ್ಣ ವಲಯದ ಹುಲ್ಲುಗಾವಲು, ಅದನ್ನು ಡೌನ್ಸ್ ಅಂತ ಕರಿತೀವಿ. ಇವೆರಡು ಪ್ರಮುಖವಾಗಿ ಆ ಒಂದು ಖಂಡದಲ್ಲಿ ಕಂಡುಬರುವಂತಹ ಹುಲ್ಲುಗಾವಲುಗಳು, ಸವನ್ನ ಹುಲ್ಲುಗಾವಲು ಮತ್ತು ಡೌನ್ಸ್ ಹುಲ್ಲುಗಾವಲು ಅಂತ. ಸ್ನೇಹಿತರೆ, ಇಷ್ಟು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳಾಗ್ತವೆ. ಇವೆಲ್ಲ ಮಾಹಿತಿಗಳು ನಿಮಗೆ ಮುಂಬರುವಂಥ ಶಿಕ್ಷಕರ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ, ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ನೋಟ್ಸನ್ನು ನಾವು ಎಲ್ಲರಿಗೂ ನಮಸ್ಕಾರ.